ಓಕೆ ಸರ್, ಪ್ರಥಮ ಅವರೇ ಮಾಡ್ಬೋದು ಫಸ್ಟ್ ಲುಕ್. ದಯವಿಟ್ಟು ಎಲ್ಲ ಕ್ಲಾಪ್ಸ್ ಆಗಿ. ಎಸ್ ಕ್ವಶನ್ ಮಾರ್ಕ್. ಇಲ್ಲಿ ಈ ಒಂದು ಫಸ್ಟ್ ಲುಕ್ ಮೊದಲನೇ ಸಾರಿ ಒಂದು ಕರುನಾಡ ಚಿತ್ರ ರಸಿಕರಿಗೆ ತೋರಿಸ್ತಾ ಇದೀವಿ. ಏನಪ್ಪ ಆಫ್ ಫೇಸ್ ಓಪನ್ ಮಾಡ್ಬಿಟ್ಟಿದ್ದಾರೆ, ತೋರಿಸಿಲ್ಲ ಫುಲ್ ಅಂತದೆಲ್ಲ ಬರುತ್ತೆ ಖಂಡಿತ. ಈಗ ಟೀಸರ್ ಕೂಡ ಬರುತ್ತೆ. ಧರ್ಮ ಸರ್ ಬರ್ಬೇಕು ಸರ್, ಸ್ಟೇಜ್ ಮೇಲೆ ಬನ್ನಿ ಸರ್ ಸ್ಟೇಜ್ ಮೇಲೆ ಧರ್ಮ ಸರ್ ಬರ್ಬೇಕು. ಈಗ ಜಸ್ಟ್ ಈಗ ಸ್ಟಾರ್ಟ್ ಆಯ್ತು. ಧರ್ಮ ಸರ್ ಬನ್ನಿ ಸರ್, ಧರ್ಮ ಸರ್ ಕೂಡ ಬನ್ನಿ. ಮತ್ತೆ ಇಲ್ಲೇ ನೋಡಿ, ನಿಮ್ ಪೋಸ್ಟರ್ ಗೊತ್ತಾಗುತ್ತೆ ಸ್ವಲ್ಪ RR ಇಲ್ಲೊಂದು ಯಾವ್ದು ಸ್ಮೈಲಿ ಇದೆ, ಬಟ್ ಅವರು ಸ್ಮೈಲಿ ಕೊಡಲ್ಲ ಮೂವಿಲಿ, ಜಾಸ್ತಿ ಬೇರೆ ರೀತಿ ಇದೆ. ಅದ್ರ ಜೊತೆ ಮಿಡಲ್ ಅಲ್ಲೂ ಕೂಡ RR ಸಸ್ಪೆನ್ಸ್ ಸಂಬಂಧಪಟ್ಟದ್ದು ಅಂತ ಮೂವಿ ಇದೆ. ಒಳ್ಳೆ ಗುಡ್ ಕಂಟೆಂಟ್ ಇದೆ. ಇದು ಟೀಸರ್ ಮುಖಾಂತರ ನೀವು ಇದು ಮಾಡೋದ. ಮತ್ತೆ ಸರ್ ದಯವಿಟ್ಟು ಟೀಸರ್ನ ಕೂಡ ಪ್ಲೇ ಮಾಡಕ್ಕೆ ನೀವೆಲ್ಲ ಬಿಡುಗಡೆಗೆ ಅತಿಥಿಯಾಗಿ ಆಹ್ವಾನಿಸಿದ ಆತ್ಮೀಯ ಗೆಳೆಯ ಮೋಹನ್ ಅವರು ಇದು ಹಿಂದೇನು ಸಾಕಷ್ಟು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ. ಆದರೆ ನಾವು ಜೊತೆ ಸಿನಿಮಾ ಯಾಕೆ ಮಾಡದೇ ಇದ್ರು ಅವರ ಒಂದು ಒಡನಾಟ, ಒಂದು ಬಾಂಧವ್ಯ, ಬಹಳ ಆತ್ಮೀಯ ಸ್ನೇಹ ಇದೆ ನಮ್ಮಲ್ಲಿ. ಸೊ ಯಾವಾಗಲೂ ಏನೇ ಒಂದು ಮಾಡಿದ್ರು ನನ್ನ ಹತ್ರನೂ ಡಿಸ್ಕಸ್ ಮಾಡ್ತಿರ್ತಾರೆ. ಇದು ಮಾಡಿದ್ವಿ ಈ ಒಂದು ಇದ್ರದ್ದು ಈ ಥರ ಮೊನ್ನೆ ಹಿಂಗೆ ಮಾಡಿದೀನಿ ಸೈಲೆನ್ಸ್ ಒಂದು ಸಿನಿಮಾ, ಇದು ಟೀಸರ್ ಇದಿದೆ ಬರಬೇಕು ಅಂದರು. ತುಂಬ ಖುಷಿ ಆಯಿತು. ಏನೋ ಒಂದು ಧೈರ್ಯ ಮಾಡಿ ಏನೋ ಒಂದು ಸಿನಿಮಾ ಮಾಡ್ತಾನೆ ಇದ್ದಾರೆ ಅವರು. ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು ನಮ್ಮ ಇಂಡಸ್ಟ್ರಿ ನಿಮ್ಮಗಳ ಪ್ರೋತ್ಸಾಹ ಅವ್ರಿಗಿರಲಿ. ಟೀಸರ್ ನಮ್ಮ ಸ್ವಾಮಿ ಡೈರೆಕ್ಷನ್ ಅವರ ಒಂದು ಟೀಸರ್ ಇದ್ರಲ್ಲಿ ಚೆನ್ನಾಗಿ ಕಾಣ್ತಿದೆ. ಜೊತೆಗೆ ನಮ್ಮ ಮೋಹನ್ ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬೇರೆ ಮಾಡಿದ್ದಾರೆ. ಸೊ ಚೆನ್ನಾಗೆ ಕಾಣ್ತಾರೆ. ಅವರ ಪರ್ಫಾರ್ಮೆನ್ಸು ಚೆನ್ನಾಗಿ ಮಾಡಲಿ, ಮುಂದೆ ಎಲ್ಲ ರೀತಿಲೂ ಅವರು ಬೆಳೀಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಒಳ್ಳೇದಾಗ್ಲಿ. ಸೊ ಒಂದೇ ಒಂದು ಕ್ವಶನ್, ಈ ಒಂದು ಯಾರು ಕೂಡ ಥಿಯೇಟರ್ಗಳಿಗೆ ಬರ್ತಾ ಇಲ್ಲ ಪ್ರೇಕ್ಷಕರಿಗೆ, ಅದಾಗ ನೀವು ಈ ಒಂದು ಮಾಧ್ಯಮ ಮುಖಾಂತರ ನಿಮ್ದೊಂದು ಏನು ಒಪಿನಿಯನ್ ಏನು ಹೇಳ್ತೀರಾ? ಅಲ್ಲ, ಇವತ್ತು ಏನಂದ್ರೆ ನೋಡಿ, ಇವಾಗ ಈ ನಮ್ಮ ಸ್ಟಾರ್ಸ್ ಸಾಕಷ್ಟು ಜನ ಹೀರೋಗಳು ಸ್ವಂತಕ್ಕೆ ಕ್ಯಾಮ್ರಾಗಳು ಎಷ್ಟೊಂದು ಜನ ತಗೊಂಡು ಇವತ್ತು ಡಬ್ಬಕ್ಕೆ ಹೋಗಿದೆ. ಅಂದ್ರೆ ಏನಕ್ಕೆ ಅಂದ್ರೆ ಅಡ್ವಾನ್ಸ್ ಆಗ್ತಾ ಏನೂ ಮಾಡೋಕ್ಕಲ್ಲ. ಈಗ ಥಿಯೇಟರ್ಸ್ ದೊಡ್ಡ ಜಾಗನ ಪಾಪ ಥಿಯೇಟರ್ ಓನರ್ಸು ಸಿನಿಮಾಗೆ ಅಂತಾನೆ ಮುಡುಪಾಗಿ ಇಟ್ಟಿದ್ರು. ಬಟ್ ಇವತ್ತು ಈ ಮಾಲ್ಗಳು ಬಂದ್ಮೇಲೆ ಒಂದೊಂದು ಇದರಲ್ಲಿ ಮಾಲಲ್ಲಿ ಅಷ್ಟೊಂದು ಸ್ಕ್ರೀನ್ಸ್ ಬಂದ್ಮೇಲೆ ಥಿಯೇಟರ್ ವ್ಯಾಲ್ಯೂ ಹೋಗ್ಬಿಟ್ಟಿದೆ. ಜನನು ಅದೇ ಥರ ಅಪ್ಡೇಟ್ ಆಗೋಗಿದ್ದಾರೆ. ಹಂಗಾಗಿ ನಾವು ಬದಲಾಡ್ತಾ ಇದೀವಿ ಇವಾಗ ಸಿನಿಮಾದವರು. ಅದಕ್ಕೆ ಏನೇ ಇದ್ರು ಮೀಡಿಯಾದವರೇ ಸಪೋರ್ಟ್ ಇರ್ಬೇಕು ನಮಗೆ. ಅವರೇ ತಲುಪಿಸ್ಬೇಕಾಗಿರೋದು. ಈಗ ಮುಂಚೆ ನಮಗೆ ಒಂದು ಥಿಯೇಟ್ರಲ್ಲಿ ಯಾವುದೋ ಸಿನಿಮಾ ಬರ್ತಿದೆ ಅಂದ್ರೆ ಜನ ಯಾವ್ದಾರು ಇರ್ಲಿ ನುಗ್ಗೋರು. ಈಗ ಆ ಥರ ಇಲ್ಲ. ಈಗ ತುಂಬಾ ಬುದ್ಧಿವಂತರಾಗಿದ್ದಾರೆ. ಚೆನ್ನಾಗಿ ಮಾಡಿದ್ರೇನೆ ನೋಡೋದು. ಅದನ್ನ ನೋಡೋದಕ್ಕೂ ತಿಳಿಸೋದು ನಮ್ಮ ಮೀಡಿಯಾದವರು, ಅವ್ರ ಸಪೋರ್ಟ್ ಇರಲೇಬೇಕು ಯಾವಲ್ಲ ಅಷ್ಟೇ. ಇನ್ನೊಂದೇ ಒಂದು ಲಾಸ್ಟ್ ಕ್ವಶನ್. ಈಗ ನಿಮ್ಗೆ ಗೊತ್ತಿರುವಾಗಲೇ ಈಗೆಲ್ಲ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇರುವಂತದ್ದು, ನಿರ್ಮಾಪಕರು ಆಲ್ಮೋಸ್ಟ್ ಎಲ್ಲ 99% ಕೂಡ ಹಣ ಬರ್ತಲ್ಲ, ಯಾವ್ದು ಬರ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ತುಂಬಾ ಜನದ ಎಲ್ಲ ಚೀಟ್ ಮಾಡೋದು, ಬ್ಲೆಸ್ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಒಂದೆರಡು ಮಾತು ಸರ್. ಅದೇ ಈಗ ನೋಡಿ ಎಲ್ಲಾದ್ರಲ್ಲೂ ಒಂದು ಟ್ರೇಡ್ ಮಾರ್ಕ್ ಅಂತ ಇರುತ್ತೆ. ಈಗ ನೋಡಿ, ನಾವು ಡಿಸ್ಟ್ರಿಬ್ಯೂಟರ್ಸ್ ಅಲ್ಲಿ ಸಾಕಷ್ಟು ರೀತಿಯಾದ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. 10 ಲಕ್ಷಕ್ಕೂ ಸಿನಿಮಾ ರಿಲೀಸ್ ಮಾಡ್ಕೊಡ್ತೀನಿ ಅಂತಾರೆ. ಅಲ್ಲಿ ನೋಡಿದ್ರೆ 200 ಥಿಯೇಟ್ರು ಪೇಪರಲ್ಲಿ ಎಲ್ಲ ಥಿಯೇಟರ್ ಹೆಸರಿರುತ್ತೆ. ಆ ಥಿಯೇಟರ್ಗಳಲ್ಲಿ ಸಿನಿಮಾಗಳೇ ಇರಲ್ಲ. ಈ ಥರ ಎಲ್ಲ ಪ್ರೊಡ್ಯೂಸರ್ಗಳು ಮಾಡಬಾರ್ದು ಅಷ್ಟೇ. ಇದು ಏನೇ ಇದ್ರು ಪ್ರೊಡ್ಯೂಸರ್ ಮೇಲೆ ಡಿಪೆಂಡ್ ಆಗೋದು. ಅವ್ರು ಎಷ್ಟು ಹುಷಾರಾಗಿ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡ್ಬಂದು ಸಿನಿಮಾ ರಿಲೀಸ್ ಮಾಡಿದ್ರೆ ಖಂಡಿತವಾದ ಸೋಲಿಲ್ಲ ಅಂತ. ಫಸ್ಟ್ ನೈಟ್ ಮೂವಿ ಬಗ್ಗೆ ಹಾಗೇನೆ ಕೂಡ ಅವ್ರು ಅದೇ ಟೀಮ್ ಅಲ್ಲಿ ಮಾಡ್ತಾ ಇರೋ ಡೈರೆಕ್ಟರ್ ಬಗ್ಗೆ ಕೂಡ ಒಂದು ಒಪಿನಿಯನ್ ಹೇಳ್ಬೇಕು. ನೀವು ಅಲ್ಲಿ ಕೂತ್ಕೊಳ್ಳಿ, ಪತ್ರಕರ್ತರು ಸರ್, ನೀವೇ ಎಲ್ಲ ಮಾಡೋದಾರ ಅವ್ರಿಗೆ ಅವರು ಅಂತ ಬಂದವ್ರು, ಅವ್ರ ಕೆಲಸನೂ ಕಿತ್ಕೊಬಿಡಿ, ಸುಮ್ನಿರಿ, ಬನ್ನಿ. ಫಿಲ್ಮ್ ಸೆನ್ಸಾರ್ಗೆ ಹೋಗೈತೆ ಫಸ್ಟ್ ನೈಟ್ ವಿತ್ ದೆವ್ವ ಸಿನಿಮಾ, ಕಾಮಿಡಿ ಹಾರರ್ ಸಿನಿಮಾ. ಅದ್ರದ್ದು ನಾಯಕಿ ನಿಖಿತಾ ಅವ್ರು ಇಲ್ಲೇ ಇದ್ದಾರೆ ಅಂಡ್ ಅದ್ರ ಡೈರೆಕ್ಟರ್ ಸ್ವಾಮಿ ಅವರು. ಸಿನಿಮಾ ಚೆನ್ನಾಗಿದೆ. ಮೊದಲನೇದಾಗಿ ಸೈಲೆನ್ಸ್ಗೆ ಶುಭಾಶಯಗಳು. ಒಂದೊಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಎಂಟರ್ ತಂಡಕ್ಕೆ ಆಶಿಸ್ತೀನಿ. ನಾಗೇಶ್ ಅಲ್ಲೇ ಕೂತ್ಕೊಬಿಟ್ರೆ ಇಲ್ಲಿ ಬನ್ನಿ ಮುಂದಕ್ಕೆ. ಮೊದಲನೇದಾಗಿ ಇಲ್ಲಿ ದಿಗ್ಗಜರಾದ ಟೆನ್ನಿಸ್ ಕೃಷ್ಣ ಸರ್ ಇದ್ದಾರೆ, ಅವ್ರಿಗೆ ಅಭಿನಂದನೆಗಳು. ಯಾಕೆಂದ್ರೆ ನರಸಿಂಹರಾಜು ಸರ್ ನಂತರ ನಮ್ಮ ಚಿತ್ರರಂಗದ ಒಬ್ಬ ಹಾಸ್ಯ ನಟನಿಗೆ ಆ ಮಟ್ಟಕ್ಕೆ ಕ್ರೇಜ್ ಕ್ರಿಯೇಟ್ ಆಗಿದ್ದು ಏಕೈಕ ನಟರಾದ ಟೆನ್ನಿಸ್ ಕೃಷ್ಣ ಸರ್ ನಮಗೆ ಹೆಮ್ಮೆ. ಗಣೇಶ್ ಸರ್ ನಮಗೆ ನನ್ನ ಸಿನಿಮಾ ಲಾಕ್ ಮಾಡಿರುವಂತಹ, ನಮಗೆ ನಾವೆಲ್ಲ ಇಷ್ಟಪಡುವಂತಹ ಒಬ್ಬ ಪ್ರತಿಭಾವಂತ ಕಲಾವಿದರು. ಅವರು
ನಮ್ಮ ಧರ್ಮಣ್ಣ, ಅಭಿಜಿತ್ ಸರ್, ನಮ್ಮ ಕೌಶಿಕ್ ಸರ್, ಕೌಶಿಕ್ ಸರ್ ನಮ್ಮ ಅತ್ಯಂತ ಆಪ್ತ ಹಿರಿಯರು, ಎಲ್ಲರಿಗೂ ಅಷ್ಟೇ. ಒಂದು ನಿಮಿಷ ರೀ, ನೀವು ಕೇಳಿದ್ಮೇಲೆ ಬರಕ್ ಹೇಳಿ ಅವ್ರನ್ನ. ಸರ್ ಕರಿಸುದು ಸರ್, ಬನ್ನಿ ಸರ್, ಸರ್ ದಯವಿಟ್ಟು ಬನ್ನಿ ಸರ್. ದಯವಿಟ್ಟು ಮೇಲ್ ಬರ್ಬೇಕು. ಓಹೋ ಮಾಮ ಸರ್ ಬನ್ನಿ. ಮೋದಿ, ಅಮಿತ್ ಶಾ, ಬನ್ನಿ ಸರ್, ಬನ್ನಿ 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 ಸರ್, ಬನ್ನಿ ಸರ್. ರಣಧೀರ ಮಗಧೀರ, ಬನ್ನಿ ಸರ್, ಬನ್ನಿ ದಯವಿಟ್ಟು ಬನ್ನಿ ಸರ್. ಇಲ್ಲಿ ಚೇರ್ ಇದೆ, ಬನ್ನಿ. ಗಿರಿ ಸರ್ ಇಲ್ಲಿದೆ, ಬನ್ನಿ, ಚೇರ್ ಇದೆ, ಬನ್ನಿ ಬನ್ನಿ ಬನ್ನಿ. ಗಿರಿ ಸರ್ ಇಲ್ಲಿದೆ. ಸೊ ಎಲ್ಲರಿಗೂ ಅಭಿನಂದನೆಗಳು. ಈಗ ಕರಿಸುಬ್ಬು ಸರ್ ಬಂದಿದ್ದಾರೆ, ಮತ್ತೆ ಗಿರಿ ಸರ್, ಎಲ್ಲರಿಗೂ ಅಷ್ಟೇ ಅಭಿನಂದನೆಗಳು. ಸೊ ಸಿನಿಮಾ ಚೆನ್ನಾಗಿ ಬಂದಿದೆ, ಎಂಟೈರ್ ತಂಡಕ್ಕೆ ಶುಭಾಶಯಗಳು. ಈಗಷ್ಟೆಲ್ಲ ಟೀಸರ್ ನೋಡಿದ್ರೆ ಶೀಘ್ರದಲ್ಲಿ ಬರ್ತಾ ಇದೆ. ನನ್ನ ಸಿನಿಮಾದ ನಾಯಕಿಯಾದಂತಹ ನಿಖಿತಾ ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಮಾಡ್ತಾ ಇದ್ದಾರೆ. ಅವರು ಕೂಡ ಬಹಳ ಪ್ರತಿಭಾವಂತೆ. ನಾಗೇಂದ್ರ ಅರಸ್ ಸರ್ ಇದ್ದಾರೆ, ಎಲ್ಲರಿಗೂ ಅಷ್ಟೇ ಧನ್ಯವಾದಗಳು. ಬಂದ ಎಲ್ಲಾ ಅಲ್ಲ, ನಾನು ಇಲ್ಲಿದ್ದೀರಾ ಅಂತ ಹೇಳಿ ಸರ್. ಪುಷ್ಪಾ ಮೇಡಮ್ ಇದ್ದಾರೆ ಅಂತ ನಾನು ಆಕ್ಟ್ ಮಾಡಿದ್ದೀನಿ ಅಂತ ಹೇಳಿ ಸರ್ ಹೇಳ್ತೇನೆ. ನೀವು ಸರ್ ತಂಡದಲ್ಲಿ ಇದ್ದೀರಾ ಅಂತ ಅಂದ್ರೆ ಸ್ಟೇಜ್ ಧನ್ಯವಾದಗಳು. ಈಗ ನಾನು ಟೆನ್ನಿಸ್ ಕೃಷ್ಣವ್ರಿಗೂ ಅಂದೆ ಅಭಿನಂದನೆಗಳು ಅಂತ, ಅವ್ರು ಆಕ್ಟ್ ಮಾಡೋರು ಅಂತಲ್ಲ ಸರ್. ಸೊ ನಿಖಿತಾ, ಎಲ್ಲರಿಗೂ ಅಷ್ಟೇ. ಕರಿಸುಬ್ಬು ಸರ್, ಥ್ಯಾಂಕ್ ಯು. ಅಂಡ್ ಮೊದಲದಾಗಿ ಸರ್ ಏನೋ ಕೇಳ್ತಾರೆ ನಿರ್ಮಾಪಕರು ಯಾಕೆ ಸಿನಿಮಾ ನೋಡಕ್ ಬರ್ತಿಲ್ಲ ಅಂತ. ಫ್ರಮ್ ಪಾಸ್ಟ್ 15 days ಇಂದ ಅದೇ ಓಡಾಡ್ತಾ ಇದ್ವಿ. 20 GB ಪೆನ್ ಡ್ರೈವ್ ಸಿಕ್ಕ ಬೆಲೆ 2 ಕೋಟಿ ರೂಪಾಯಿ ಸಿನಿಮಾ ವ್ಯಾಲ್ಯೂ ಇಲ್ಲದಂಗೆ ಆಯ್ತು. ಎಲ್ಲ 20 GB ಪೆನ್ ಡ್ರೈವೇ ನೋಡ್ಕೊಂಡು ಕೂತಾರೆ. ಬಿಟ್ಬಿಟ್ಟು ಬಂದು ಥಿಯೇಟರ್ ಬಂದು ನೋಡಿ ಸಿನಿಮಾಗಳನ್ನ ನೋಡಿ. 20 GB ಇರೋದು ಬರೀ ವಾಟ್ಸಪ್ ಅಲ್ಲಿ ಕಳಿಸ್ತೇ ಸಿಗ್ತಿರ್ತವೆ. ಫಿಲಮ್ ಬಂದ್ರೆ 4K ರೆಸಲ್ಯೂಷನ್ ಸಿನಿಮಾ ಸಿಗ್ತದೆ, ಇಲ್ಲಿ ಕತೆ ಸಿಗ್ತದೆ, ಹೀರೋಯಿನ್ ಸಿಗ್ತಾರೆ, ಆಕ್ಷನ್ ಸಿಗುತ್ತೆ, ಮಾಸ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಅಲ್ಲಿ ಏನು ಸಿಗಲ್ಲ, ನೀವು ಸುಮ್ಮನೆ ನೋಡಿದ್ದೇ ನೋಡ್ಕೊಂಡು ಕೂತ್ಕೋಬೇಕಾಯ್ತು. ಬಿಟ್ಬಿಟ್ಟು ಬಂದು ಥಿಯೇಟರ್ ಬನ್ನಿ, ಕನ್ನಡ ಸಿನಿಮಾಗಳನ್ನ ನೋಡಿ. ಎರಡನೇದು, ನಮ್ಮ ಇತ್ತೀಚೆಗಷ್ಟೇ ಕಾವೇರಿ ಚಿತ್ರಮಂದಿರ ಕ್ಲೋಸ್ ಆಯ್ತು. ನಮಗೆ ನೀವು ಜನ ಥಿಯೇಟರ್ ಬಂದ್ರೆ ಸಾಕು, ಥಿಯೇಟರ್ಗಳು ಜನ ಬಂದ್ರೆ ಕನ್ನಡ ಸಿನಿಮಾಗಳಿಗೆ ಅದೇ ನಿಜವಾದ ಏಳಿಗೆ. ಎಲ್ಲರೂ ಅಷ್ಟೇ ಕನ್ನಡ ಸಿನಿಮಾಸ್ನ ಥಿಯೇಟರ್ಲ್ಲೇ ನೋಡಿ. ಸೈಲೆನ್ಸ್ ತಂಡಕ್ಕೆ ಅಭಿನಂದನೆಗಳು, ಸ್ವಾಮಿ ಅಣ್ಣವ್ರಿಗೆ ಹಾಗೂ ಎಂಟೈರ್ ತಂಡಕ್ಕೆ, ನಿಖಿತ್ ಅವ್ರಿಗೆ, ಎಲ್ರಿಗೂ ಅಷ್ಟೇ ಧನ್ಯವಾದಗಳು. ನಮ್ಮ ಡಿಸೈನರ್ ಸುಧಾ ಅವ್ರು ಕೂಡ ಇಲ್ಲೇ ಇದ್ದಾರೆ. ಇಂಡಿಯಾ ನಮಸ್ಕಾರ, ಥ್ಯಾಂಕ್ ಯು, ಚೆನ್ನಾಗಿದ್ದೀರಾ? ಎಲ್ಲರಿಗೂ ಅಭಿನಂದನೆಗಳು. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್, ಥ್ಯಾಂಕ್ ಯು. ಟೀಸರ್ ಬಗ್ಗೆ ಚೆನ್ನಾಗೈತೆ. ಓಕೆ, ವಿಜುವಲ್ ಬಗ್ಗೆ, ವಿಜುವಲ್ ಬಗ್ಗೆ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಅಂಡ್ ಎಂಟೈರ್ ಟೀಮ್ ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡಿದ್ದಾರೆ ಆ ತಂಡಕ್ಕೆ. ಅದೇನು ಬಹುಶಃ ಚಾಲೆಂಜಿಗೆ ಬಿದ್ದು ಮಾಡಿದ್ರು ಏನೋ ಗೊತ್ತಿಲ್ಲ. ಇತ್ತೀಚೆಗೆ ಆಗೋ ಸೌಂಡ್ಗಿಂತ ನಾವು ಜಾಸ್ತಿ ಮಾಡ್ಬೇಕು ಅಂತ ಸೌಂಡ್ ಮಾಡಿದಾರೆ ಏನೋ ಗೊತ್ತಿಲ್ಲ. ಒಳ್ಳೇದಾಗ್ಲಿ ಎಂಟೈರ್ ಟೀಮ್ಗೆ, ಒಳ್ಳೆ ಕತೆಗೆ, ತಂತ್ರಜ್ಞರಿಗೆ. ನನಗಲ್ಲಿ 2 ಸ್ಪೆಷಾಲಿಟಿ ಕಾಣಿಸೋದು. ಸ್ವಾಮಿ ನನ್ನ ಸಿನಿಮಾ ಡೈರೆಕ್ಟರ್, ಅವ್ರ ಬಗ್ಗೆ ನಂಗೆ ವಿಶೇಷವಾದ ಅಕ್ರೆ ಇದೆ. ಅಂಡ್ ನಮ್ಮ ಸಿನಿಮಾ ನಾಯಕಿಯಾದ ನಿಖಿತಾ ಕೂಡ ಬಹಳ ಒಳ್ಳೆ ಪರ್ಫಾರ್ಮರ್. ಸೊ ಪುಷ್ಪಾ ಮೇಡಮ್ ಇದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು. ಟೀಸರ್ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಎಲ್ಲ ಮಿಸ್ ಮಾಡದೆ ಫಸ್ಟ್ ಟೀಸರ್ ಯೂಟ್ಯೂಬ್ ನೋಡಿ, ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಸರ್ ಒಂದೆರಡು ಮಾತು. ನಿರ್ಮಾಪಕರು, ನಿರ್ದೇಶಕರು, ಸ್ವಾಮಿಯವರು ಭಾಳ ಅದ್ಭುತವಾಗಿ ಮಾಡಿದ್ದೀರಾ. ನಮ್ಮ ಪ್ರಭಾಕರ್ ಸರ್ ಹೇಳಿದಾಗೆ ಸಿನಿಮಾ ಆಡಿಯನ್ಸ್ನ ಎಳ್ಕೊಂಬರೋದಕ್ಕೆ ಈ ಥರ ಸಿನಿಮಾಗಳಿಗೆ ಬರಬೇಕಾಗಿದೆ ಹೆಚ್ಚಾಗಿ ಅಲ್ವಾ. ಈ ಮೊಬೈಲ್ಗಳೇ ನೋಡ್ಕೋತಾ ಇದ್ದಾರೆ. ಅದರ ದೊಡ್ಡದಾಗಿ ನೋಡಬೇಕು ಅಂತಂದರೆ ಸಿನಿಮಾ ಥಿಯೇಟ್ರ್ ಖಂಡಿತ ಬರೋವಂಥ ಸಿನಿಮಾ ಇದು ಜನಗಳನ್ನ ಕರ್ಕೊಂಡು ಬರುತ್ತೆ. ನಿಮ್ಮ ಪ್ರಚಾರದ ಮೇಲೆ ಹೋಗುತ್ತೆ. ಪಬ್ಲಿಸಿಟಿ ಚೆನ್ನಾಗಿ ಮಾಡಿ. ಯಾಕೆ ಸಿನಿಮಾ ಥಿಯೇಟ್ರಿಗೆ ಮೊದಲು ಬರ್ತಾ ಇಲ್ಲ ಅಂತಂದ್ರೆ ನಾನು ಹೇಳೋದು, ಆವಾಗ ಮೊಬೈಲ್ ಇರಲಿಲ್ಲ, ಟಿ ವಿ ಇರಲಿಲ್ಲ. ಹಾಗಾಗಿ ಜನ ಮನೋರಂಜನೆ ಅಂತಂದ್ರೆ ಸಿನಿಮಾನೇ ಇತ್ತು, ನಾಟಕ ಬಿಟ್ಟರೆ ಸಿನಿಮಾನೇ ಇತ್ತು. ಈಗ ಮೊಬೈಲು, ಎಲ್ಲರ ಕೈಗೂ ಮೊಬೈಲ್ ಇರೋದ್ರಿಂದ ಎಂತೆಂಥದ್ದು ಬೇಕು ಇದರಲ್ಲೇ ನೋಡ್ಬೋದು. ಅದಕ್ಕಾಗಿ ಜನಗಳು ಬರೋದು ಕಡಿಮೆ ಆಗಿದೆ. ಇತ್ತೀಚೆಗೆ ಒಂದು ಕೇಳ್ಪಟ್ಟೆ, ಮೊದಲನೇ ದಿವಸ ಜನ ತುಂಬಿಸ್ಬೇಕು ಅಂದರೆ ಫ್ರೀ ಟಿಕೆಟ್ ಕೊಡಬೇಕು. ಈ ಕಾಲೇಜು ಹಾಸ್ಟೆಲ್ ಹುಡುಗರಿಗೆ ಫ್ರೀ ಟಿಕೆಟ್ ಕೊಡೋದು, ಆಮೇಲೆ ಬಿರಿಯಾನಿ ಕೊಡ್ಬೇಕಂತೀಗ, ಮತ್ತು ಇನ್ನೊಂದು ಅಡ್ವಾನ್ಸ್ 1 ಕ್ವಾರ್ಟರ್ ಕೊಡಬೇಕು ಅಂತ ಕೇಳ್ಪಟ್ಟೆ. ಈ ಥರ ಜನಗಳನ್ನ ತುಂಬಿಸಿ ಇದು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ವಾರಕ್ಕೆ 10-12 ಪಿಕ್ಚರ್ ರಿಲೀಸ್ ಆದರೆ ಯಾವುದು ಅಂತ ನೋಡಬೇಕು. ಇವತ್ತು ಜೀವನ ಮಾಡೋದೇ ಕಷ್ಟ ಆಗಿದೆ. ಬೆಲೆ ಏರಿಕೆ ಒಂದು ಇದರಲ್ಲಿ ಯಾರು ನೋಡೋದು? ಮಿಡ್ಲ್ ಕ್ಲಾಸ್ ಜನನೇ ಸಿನಿಮಾ ನೋಡೋದು. ಜೀವನ ಮಾಡೋದೇ ಕಷ್ಟ ಆಗಿರೋದ್ರಿಂದ ಥಿಯೇಟ್ರಿಗೆ ಬರೋದಕ್ಕೂ ಕಷ್ಟ ಆಗ್ತಾ ಇದೆ. ಆಮೇಲೆ ಹಿರಿಯ ನಾಗರಿಕರೆಲ್ಲ ಸೀರಿಯಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅವ್ರನ್ನ ಕರ್ಕೊಂಬರೋದಕ್ಕಾದ್ರೂ ಮಕ್ಕಳು ಬೇಕಲ್ಲ. ಮಕ್ಕಳು ಎಲ್ಲ ವಾರ ಪೂರ್ತಿ ಸಾಫ್ಟ್ವೇರ್ ಕಂಪನಿ, ಹಾರ್ಡ್ವೇರ್ ಕಂಪನಿ ಎಲ್ಲದಕ್ಕೂ
ಬ್ಯುಸಿ ಇರ್ತಾರೆ, ವಾರಕ್ಕೆ 2 ದಿನ ಟೂರ್ಗೆ ಹೋಗ್ಬಿಡ್ತಾರೆ. ತಂದೆ ತಾಯಿನ ಯಾರು ಕರ್ಕೊಂಬರ್ಬೇಕು ಅಲ್ವಾ? ಈ ಟ್ರಾಫಿಕಲ್ಲಿ ವಯಸ್ಸಾದವ್ರು ಬಂದು ನೋಡೋಕ್ಕಾಗತ್ತಾ? ಆ ಥರ ಸಿನಿಮಾಗಳು ಬರ್ತಾ ಇಲ್ಲ ಅಂತಲೂ ಹೇಳ್ತಿರ್ತಾರೆ. ಆದರೆ ಮಧ್ಯದಲ್ಲಿ ಜನಗಳನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಆ ಥರ ದೇವ್ರ ಪಿಕ್ಚರು ಅಂತ ನಾವೆಲ್ಲ ಕರಿತಾ ಇದ್ವಿ, ದೇವ್ರ ಪಿಕ್ಚರ್ಗಳು ಅಂತ ಇದ್ವಿ, ಕೋಡ್ ಬರ್ಡು ಅಲ್ವಾ? ಈಗ ಮತ್ತೆ ಜನಗಳು ಕರ್ಕೊಂಬರ್ಬೇಕಾದ್ರೆ ಆ ಥರದ್ದು ಬಹಳ ಅಸಹ್ಯವಾಗಿಲ್ಲ ಅಂತ ಅನ್ಕೋತೀನಿ ನಾನು. ಖಂಡಿತ ಇಲ್ಲ, ಟೀಸರ್ ಮಾತ್ರ ಇದೆ ಅಲ್ವಾ? ಸಿಚುವೇಶನ್ ಬೇಕು ಅದು. ಹಾಗಾಗಿ ಟೈಟ್ಲು ಕೂಡ ಬಹಳ ಚೆನ್ನಾಗಿದೆ. ನಿಮಗೆ ಖಂಡಿತ ಶುಭವಾಗ್ಲಿ. ಪ್ರಮೋಷನ್ ಮೇಲೆ ನಿಂತಿದೆ ಈ ಸಿನಿಮಾ, ಒಳ್ಳೇದಾಗಲಿ. ಖಂಡಿತ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಕೌಶಿಕ್ ಸರ್ ಒಂದೆರಡು ಮಾತು. ಕೌಶಿಕ್ ಇಲ್ಲಿ